ನಮಸ್ತೆ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಐಎಸ್. ಈಸ್ ಅ ಸೀನಿಯರ್ ರುಮಟಾಲಜಿಸ್ಟ್ ಆ್ಯಂಡ್ ಇಮ್ಯುನಾಲಜಿಸ್ಟ್ ಫ್ರಮ್ ಚಾಂದ್ರೆ, ಬ್ಯಾಂಗ್ಳೂರ್. ನಮಸ್ತೆ ಸರ್. ನಮಸ್ತೆ ಸರ್, ಮೊದಲೇ ಕ್ವಶನ್ ಆಗಿ ಅಲರ್ಜಿ ಅಂತ ಬಂದಾಗ ಇಲ್ಲಿ ಎಲ್ಲರೂ ಇವಾಗಿನ ಜನ್ರೇಷನ್ನು ಹೊರಗೆ ಹೋದ್ರೆ ನನಗೆ ಅಲರ್ಜಿ ಆಗುತ್ತೆ, ಅದನ್ನು ನೋಡಿದ್ರೆ ನನಗೆ ಅಲರ್ಜಿ ಆಗುತ್ತೆ, ಇದನ್ನು ಸೇವನೆ ಮಾಡಿದ್ರೆ ನನಗೆ ಸ್ನೀಸ್ ಬರುತ್ತೆ, ಮತ್ತು ಪೊಲ್ಯೂಷನಿಗೆ ಅಲರ್ಜಿ ಬರುತ್ತೆ, ಎಲ್ಲದಕ್ಕೂ ಅಲರ್ಜಿ ಬರುತ್ತೆ. ಈ ಅಲರ್ಜಿ ಅಂದರೆ ಏನು ಪರ್ಟಿಕ್ಯುಲರ್ ಆಗಿ, ಮತ್ತು ಅದಕ್ಕೆ ಯಾವ ರೀತಿ ಬರುತ್ತೆ, ಅದಕ್ಕೇನಾದರೂ ತಿಳ್ಕೊಬೋದಾ ಈ ಅಲರ್ಜಿ ಏನೇನಿದೆ ಅಂತ? ಅಂದರೆ ಸಾಮಾನ್ಯವಾಗಿ ಈ ಧೂಳಿಗೆ ಆಗಲಿ, ಪೋಲನ್ಸ್ಗೆ ಆಗಲಿ, ತಿನ್ನೋ ಪದಾರ್ಥಕ್ಕಾಗಲಿ ದೇಹ ರಾಂಗ್ ಆಗಿ ರಿಯಾಕ್ಟ್ ಆಗಬಾರ್ದು. ಯಾಕೆಂದರೆ ನಮಗೆ ಬೇಕಿರ್ತಂಥದ್ದು ನಾವು ಅದ್ರ ಜೊತೆನೇ ಜೀವನ ಮಾಡಬೇಕು, ಮತ್ತು ದೇಹಕ್ಕೆ ಯಾವುದೇ ಥರದ ಡ್ಯಾಮೇಜ್ ಮಾಡಲ್ಲ. ಆ ಥರ ಇದ್ದರೂ ಕೂಡ ದೇಹ ಅದಕ್ಕೆ ಜೋರಾಗಿ ರಿಯಾಕ್ಟ್ ಮಾಡಿದರೆ ನಾವು ಅದಕ್ಕೆ ಅಲರ್ಜಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ಹೊರಗಡೆ ಇರೋ ಪ್ರೋಟೀನ್ಸ್ಗೆ ದೇಹ ಈ ರೀತಿ ಅಲರ್ಜಿ ಮಾಡುತ್ತೆ, ಅದು ರಿಯಾಕ್ಷನ್ಸ್ ಆಗುತ್ತೆ ಅದಕ್ಕೆ. ಸರ್, ಇವಾಗ ಅಲರ್ಜಿ ಅಂದ ತಕ್ಷಣ ಒಂದು ಟ್ಯಾಬ್ಲೆಟ್ಸ್ ತೊಗೊತೀನಿ, ಆ್ಯಂಟಿಹಿಸ್ಟಮೈನೋ ಆ್ಯಂಟಿಸಿಸ್ಟಿಡಿನೋ ಏನೋ ಒಂದು ಟ್ಯಾಬ್ಲೆಟ್ ತೊಗೊತೀನಿ. ಆ ಪರ್ಟಿಕ್ಯುಲರ್ ಸ್ವಲ್ಪ ಹೊತ್ತಿಗೆ ಮಾತ್ರ ಅಲರ್ಜಿ ಕಮ್ಮಿ ಆಗುತ್ತೆ. ಬಟ್ ಮತ್ತೆ ಅದು ಮತ್ತೆ ತೊಗೊತಾ ಇರ್ಬೇಕು. ಪರ್ಟಿಕ್ಯುಲರ್ ಏನಾದರೂ ಟ್ರೀಟ್ಮೆಂಟ್ಸ್ ಇದೆಯಾ, ಇಲ್ಲ ಅದಕ್ಕೆ ಕಂಡಿಡ್ಕೊಳ್ಳೋಕೆ ಏನಾದ್ರು ಮೆಥಡ್ಸ್ ಇದೆಯಾ, ಇಲ್ಲ ಪರ್ಮನೆಂಟಾಗಿ ಸೊಲ್ಯೂಷನ್ ಏನಾದ್ರು ಇದೆಯಾ ಅಲರ್ಜಿಗೋಸ್ಕರ? ಈಗ ಅಲರ್ಜಿನಲ್ಲಿ ಈ ಥರನೇ ಹೇಳಿದ ಹಾಗೆ ಹೊರಗಡೆ ಇರ್ತಕ್ಕಂಥ ಯಾವುದೋ ಪದಾರ್ಥಕ್ಕೆ ಅಲರ್ಜಿ ಇರುತ್ತೆ. ಸೊ ನಾವು ದಿನನಿತ್ಯ ಊಟ ಅಂತ ಹೇಳಿದ್ರೆ ಯೂಶಲಿ ಮಿಕ್ಸ್ಚರೇ ಇರುತ್ತೆ, ಯಾವುದೇ ಒಂದೇ ಸ್ಪೆಸಿಫಿಕ್ ಊಟ ಇರೋದಿಲ್ಲ. ಮೊಟ್ಟೆ ಅಥವಾ ಎಗ್ ಇದ್ದರೆ ಎಗ್ ಜೊತೆ ಮಸಾಲ, ಅಥವಾ ಅದ್ರ ಜೊತೆ ಚಪಾತಿ, ಈ ರೀತಿ ಈ ಮಿಕ್ಸ್ಚರ್ ಫುಡ್ ತೊಗೊಳ್ತಾ ಇರ್ತೀವಿ. ಹೊರಗಡೆ ಹೋದರೂ ಕೂಡ ಧೂಳಲ್ಲಿ ಅಷ್ಟೊಂದು ಬೇರೆ ಬೇರೆ ಧೂಳಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತೀವಿ. ಸೊ ಈಗ ಯಾವುದಕ್ಕೆ ಅಲರ್ಜಿ ಇದೆ ಅಂತ ಫಸ್ಟ್ ಕಂಡು ಹಿಡ್ಕೊಳ್ಬೇಕು. ಯಾವುದಕ್ಕೆ ಅಲರ್ಜಿ ಇದೆ ಅಂತ ಕಂಡು ಹಿಡ್ಕೊಂಡ್ರೆ ಮುಂದಿನ ಟ್ರೀಟ್ಮೆಂಟು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಆಗ್ಬೋದಾಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಆ್ಯಂಟಿಹಿಸ್ಟಮಿನ್ನು, ಸ್ಟಿರಾಯ್ಡು ಆ ಥರ ತೊಗೊಂಡ್ರೆ ಟೆಂಪರರಿಯಾಗಿ ಕಂಟ್ರೋಲ್ ಆಗುತ್ತೆ, ಮತ್ತೆ ಎಕ್ಸ್ಪೋಸ್ ಆಗಿ ಟ್ರಿಗರ್ ಆದರೆ ಮತ್ತೆ ಅಲರ್ಜಿ ಬಂದೇ ಬರುತ್ತೆ. ಆ ಥರ ಆಗುತ್ತೆ. ತುಂಬ ಒಳ್ಳೆ ವಿಷಯ ಸರ್. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಅಲರ್ಜಿ ಅದು ಬಂದಾಗ ಸುಮ್ಮನೆ ಆ ಟ್ಯಾಬ್ಲೆಟು ಅದನ್ನು ತೊಗೊಳ್ಳೋ ಬದಲು ಪರ್ಟಿಕ್ಯುಲರ್ ಒಬ್ಬರ ಹತ್ರ ಬಂದು ಕನ್ಸಲ್ಟ್ ಮಾಡಿಬಿಟ್ಟು ಅವರ ಅಭಿಪ್ರಾಯ ತೊಗೊಂಡು ಮುಂದುವರಿಯೋದು ತುಂಬ ಇಂಪಾರ್ಟೆಂಟ್. ಇವಾಗ ಅಲರ್ಜಿ ಅಂತ ಬಂದಾಗ ಒಂದು ಪದಾರ್ಥಗಳಿಂದ ಅಲರ್ಜಿ ಇರುತ್ತೆ, ಹೊರಗೆ ಹೋಗೋದ್ರಿಂದ ಅಲರ್ಜಿ ಇರುತ್ತೆ, ಒಂದೊಂದರಿಂದ ಒಂದೊಂದು ಅಲರ್ಜಿ ಇರುತ್ತೆ. ಅದು ಹೇಗೆ ಅಂತ ಹೆಂಗೆ ತಿಳ್ಕೊಳ್ಳೋದು? ಈಗ ಅಲರ್ಜಿ ಯಾವುದಕ್ಕಿದೆ ಅಂತ ಕಂಡು ಹಿಡಿಯೋಕ್ಕೆ 3 ಸ್ಟೆಪ್ಸಲ್ಲಿ ಹೋಗ್ತೀವಿ. ಮೊದಲನೇ ಸ್ಟೆಪ್ಪಲ್ಲಿ ಅದು IgE ಟೈಪಿನ ಅಲರ್ಜಿಯ ಅಥವಾ ಬೇರೆ ಟೈಪಿನ ಅಲರ್ಜಿ ಇರ್ಬೋದು. ಕೆಲವು ಸಲ ಅಲರ್ಜಿ ಥರನೇ ಈ ಥೈರಾಯ್ಡು, ಕೆಲವು ಸಲ ಬೇರೆ ಪ್ರಾಬ್ಲಮ್ ಇದ್ದರೂ ಕೂಡ ಅಲರ್ಜಿ ಥರ ಕಾಣಿಸುತ್ತೆ, ಬಟ್ ಹೊರಗಡೆ ಪ್ರೋಟೀನ್ಸ್ಗೆ ಇರೋದಿಲ್ಲ. ಫಸ್ಟ್ ಏನು ಮಾಡ್ತೀವಿ, IgE ಟೈಪ್ ಅಲರ್ಜಿ ಅಂತ ಚೆಕ್ ಮಾಡ್ಕೊಳ್ತೀವಿ. IgE ಟೈಪಿನ ಅಲರ್ಜಿ ಅಂತ ಹೇಳಿದ್ರೆ ನೆಕ್ಸ್ಟು ಯಾವುದಕ್ಕೆ ಅಲರ್ಜಿ ಇದೆ ಅಂತ ಕಂಡು ಹಿಡ್ಕೊಳ್ಳಿಕ್ಕೆ ವಿಧವಾದ ಟೆಸ್ಟ್ಗಳಿದೆ. ಒಂದು ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಮನೆ ಧೂಳು ಅಥವಾ ಅದರದ್ದೆಲ್ಲರದ್ದು ಪ್ರೋಟೀನ್ಸ್ ಇರುತ್ತೆ, ಅದನ್ನ ಸ್ಕಿನ್ನಲ್ಲಿ ಪ್ರಿಕ್ ಮಾಡಿದರೆ ಅದಕ್ಕೆ ರಿಯಾಕ್ಷನ್ ಬಂದರೆ ಇದಕ್ಕೆ ಅಲರ್ಜಿ ಇದೆ ಅಂತ ಕಂಡು ಹಿಡ್ಕೋಬೋದು. ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ಪ್ರತಿಯೊಂದನ್ನು ನಾವು ಸ್ಕಿನ್ನಲ್ಲಿ ಚುಚ್ಚಿ ಟೆಸ್ಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸಾಮಾನ್ಯವಾಗಿ 20 ರಿಂದ 40 ಆ ರೀತಿ ಕಂಡು ಹಿಡ್ಕೊಳ್ಬೋದು. ಇನ್ನೊಂದು ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ ಇದೆ. ಅದರಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ತೆಕ್ಕೊಂಡು ಸೇಮ್ ಟೈಪ್ ಹೇಗೆ ಪ್ರಿಕ್ ಟೆಸ್ಟ್ ಮಾಡ್ತೀವಿ ಅದೇ ಥರ ಅದನ್ನು ಪೇಪರ್ನಲ್ಲಿ ಮಾಡ್ಕೋಬೋದು. ಅದಕ್ಕೆ ನಾವು ಕಾಂಪೊನೆಂಟ್ ಅನಾಲಿಸಿಸ್ಸು ಅಥವಾ ಎಲೈಸಾ ಟೈಪ್ ಟೆಕ್ನಿಕ್ಕು, ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಯೂಶಲಿ ಕಾಂಪೊನೆಂಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದೇ ಸಲ 290 ರಿಂದ 300 ಪ್ರೋಟೀನು ಅಥವಾ ಇನ್ನೂ ಕೆಲವು ಸಲ ಇನ್ನೂ ಹೈ ನಂಬರ್ಸ್ ಪ್ರೋಟೀನ್ಸ್ಗೆ ನಾವು ಯಾವುದಕ್ಕೆ ಅಲರ್ಜಿ ಇದೆ ಅಂತ ಟೆಸ್ಟ್ ಮಾಡ್ಕೋಬಹುದು. ಅಂದರೆ ಆ ಟೆಸ್ಟ್ನಲ್ಲಿ ಈಗ ಮನೆ ಧೂಳಿಗೆ ಅಲರ್ಜಿ ಇದೆಯಾ, ಅಥವಾ ಹೊರಗಡೆ ಇರೋ ಪೋಲನ್ಸ್ಗೆ ಅಲರ್ಜಿ ಇದೆಯಾ, ಅಥವಾ ತಿನ್ನೋ ಪದಾರ್ಥ ವೀಟು ಅಥವಾ ಹಾಲು ಅದಕ್ಕೆ ಅಲರ್ಜಿ ಇದೆ ಗೊತ್ತಾಗುತ್ತೆ. ಈಗ ಹಾಲಲ್ಲೂ ಕೂಡ ಸುಮಾರು ಪ್ರೋಟೀನ್ಸ್ ಇದೆ. ಹಾಲೇನು ಒಂದು ಸಿಂಗಲ್ ಕಾಂಪೊನೆಂಟ್ ಅಲ್ಲ, ಹಾಲಲ್ಲೂ ಡಿಫ್ರೆಂಟ್ ಪ್ರೋಟೀನ್ಸ್ ಇದೆ. ಯಾವ ಪ್ರೋಟೀನ್ಗೆ ಅಲರ್ಜಿ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವಾಗ ಸಾಕಷ್ಟು ಅಲರ್ಜಿಗಳು ತಿಳ್ಕೊಂಡ್ವಿ ಸರ್, ಟೆಸ್ಟ್ಗಳ್ನೂ ತಿಳ್ಕೊಂಡ್ವಿ ಸರ್. ಇವಾಗ ಟೆಸ್ಟ್ ಇದೆ, ಭಾಳ ಟೆಸ್ಟ್ಗಳಿದ್ದಾವೆ, ಅದ್ರ ಪರಿಹಾರ ಏನು ಸರ್? ಈಗ ಫಾರ್ ಎಕ್ಸಾಂಪಲ್ ಅಲರ್ಜಿ ಒಂದು ಪದಾರ್ಥಕ್ಕೆ ಆಯಿತು ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಪೀನಟ್ಸ್, ಶೇಂಗಾ. ಬರೀ ಶೇಂಗಾಕ್ಕಷ್ಟೇ ಇದ್ದರೆ ಶೇಂಗಾನ ನಿಮ್ಮ ಊಟ ತಿನ್ನೋದ್ರಲ್ಲಿ ನಿಲ್ಲಿಸ್ಬಿಟ್ರೆ ಅಲರ್ಜಿ ಆಗೋದೇ ಇಲ್ಲ. ಬಟ್ ಪ್ರತಿ ಸಲ ಅದೃಷ್ಟ ಹಾಗೆ ಇರೋದಿಲ್ಲ. ಯೂಶಲ್ ಆಗಿ ಈ ಮನೆ ಧೂಳಿಗೆ ಅಥವಾ ಪಾರ್ಥೇನಿಯಮ್ಗೆ ಈ ಥರದಕ್ಕೆ ಅಲರ್ಜಿ ಇರುತ್ತೆ. ಮನೆ ಧೂಳು ಪಾಪ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಮನೇಲಿ ಧೂಳಿದ್ದೇ ಇರುತ್ತೆ, ಅಥವಾ ನಮ್ಮ ಮನೇಲಿ ಧೂಳಿಲ್ಲದೆ ಹೋದ್ರೆ ಪಕ್ಕದ ಮನೇಲಿ ಆದರೂ ಧೂಳಿದ್ದೇ ಇರುತ್ತೆ. ಸೊ ಆ ಥರದಿರೋದ್ರಿಂದ ಅದನ್ನು ನಾವು ಇನ್ನೊಂದು ಮೆಥಡ್ ಹೇಳ್ತೀವಿ, ಡಿಸೆನ್ಸಿಟೈಸಿಂಗ್ ಅಂತ ಹೇಳ್ತೀವಿ. ಅಂದರೆ ಡಿಸೆನ್ಸಿಟೈಸಿಂಗ್ ಒಂಥರ ಸ್ವಲ್ಪ ಈಸಿ ಅಂಡರ್ಸ್ಟ್ಯಾಂಡಿಂಗ್ ರಿವರ್ಸ್ ವ್ಯಾಕ್ಸಿನ್ ಟೈಪ್ ಅಂತ ಅಂದ್ಕೊಳ್ಳಿ. ಅಂದರೆ ಅದರಲ್ಲಿ ಈ ಪ್ರೋಟೀನನ್ನು ನಾವು ನಿಧಾನಕ್ಕೆ ಮಾಡಿಫೈ ಮಾಡಿ ನಾಲಿಗೆ ಕೆಳಗಡೆಯಿಂದ ಅಥವಾ ಸಬ್ಲಿಂಗ್ಯುಯಲ್ ಡ್ರಾಪ್ ಆಗೋ ಅಥವಾ ಇಂಜೆಕ್ಷನ್ ಆಗೋ, ಯೂಶಲಿ ಈಗ ಎಲ್ಲ ಸಬ್ಲಿಂಗ್ಯುಯಲ್ ಡ್ರಾಪ್ಸ್ ಥರ ಕೊಡ್ತೇವೆ, ಸ್ಲಿಟ್ ಥೆರಪಿ ಅಂತ ಹೇಳ್ತೀವಿ. ಅದನ್ನ ನಾಲಿಗೆ ಕೆಳಗಡೆ ಹಾಕ್ಕೊಳ್ತಾ ಹೋದರೆ ಒಂದು 6 ತಿಂಗಳು 1 ವರ್ಷದಷ್ಟೊತ್ತಿಗೆ ಬಾಡಿ ಡಿಸೆನ್ಸಿಟೈಸ್ ಆಗುತ್ತೆ. ಅಂದರೆ ಬಾಡಿ ಅಲರ್ಜಿ ಟೈಪ್ ರಿಯಾಕ್ಷನ್ ಆಗೋದನ್ನು ನಿಲ್ಲಿಸುತ್ತೆ. ಬಟ್ ಇದು 100% ಎಫೆಕ್ಟಿವ್ ಅಂದರೆ ಯೂಶಲ್ ಆಗಿ ಒಂದು 80 ರಿಂದ 90% ಪೇಷಂಟ್ಸಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಡಿಸೆನ್ಸಿಟೈಸ್ ಆಗುತ್ತೆ.
ಒಂದು ಕೆಲವಷ್ಟು ಪ್ರಮಾಣದ ಪೇಷಂಟ್ಸಲ್ಲಿ ಪೂರ್ತಿ ಡಿಸೆನ್ಸಿಟೈಸ್ ಆಗದೆ ಹೋದ್ರೂ ರಿಯಾಕ್ಷನ್ ಸಿವಿಯಾರಿಟಿ ಕಡಿಮೆ ಆಗುತ್ತೆ. ಏನು ಮೈಯೆಲ್ಲ ಅಲರ್ಜಿ ಆಗೋ ಬದಲು ಒಂದೆರಡು ಜಾಗದಲ್ಲಿ ಅಥವಾ ಸಣ್ಣ ಪುಟ್ಟದ ಹಾಗೆ ಅಲರ್ಜಿ ಆಗೋದು ಪರಿಣಾಮ ಕಮ್ಮಿ ಆಗುತ್ತೆ. ಹೌದು, ಅದೇ. ಸೊ ಅದರಲ್ಲಿ ಅದು ಡೆಫಿನೆಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ ಬರೀ ಆ್ಯಂಟಿಹಿಸ್ಟಮಿನ್ ಸ್ಟಿರಾಯ್ಡ್ ತೊಗೊಂಡ್ರೆ ಟೆಂಪರಿಯಾಗಿ ಕಡಿಮೆ ಆಗಿರುತ್ತೆ. ಬಟ್ ನೀವು ಯಾವುದಕ್ಕೆ ಅಲರ್ಜಿ ಇದೆ ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಿದರೆ, ಅಥವಾ ಯಾವುದಕ್ಕೆ ಅಂತ ಅಲರ್ಜಿ ಗೊತ್ತಾದ ಮೇಲೆ ಅದನ್ನು ಡಿಸೆನ್ಸಿಟೈಸ್ ಮಾಡಿಕೊಂಡ್ರೆ, ಯಾಕೆಂದರೆ ಅನ್ಅವಾಯ್ಡಬಲ್ ಅಂತ ಹೇಳ್ತೀವಿ, ಆ ಥರದಕ್ಕೆ ಡಿಸೆನ್ಸಿಟೈಸ್ ಮಾಡಿಕೊಂಡ್ರೆ ಲಾಂಗ್ ಟರ್ಮ್ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕತ್ತೆ. ಇವಾಗ ನಿಮ್ಮಿಂದ ಆ ಅಲರ್ಜಿನ ಲಾಂಗ್ ಟರ್ಮಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ಗೊತ್ತಾಯಿತು ಸರ್ ವಿಷಯ. ಇವಾಗ ಯಾರಿಗೆ ಅಲರ್ಜಿ ಬಂದರೂ ಅವ್ರು ಪರ್ಟಿಕ್ಯುಲರ್ಗೆ ಫಸ್ಟ್ ಏನು ಅಂತ ತಿಳ್ಕೊಂಬಿಟ್ಟು ಕನ್ಸಲ್ಟೆಂಟ್ ಮಾಡಿ ಅದನ್ನು ಮುಂದುವರಿಬೇಕು. ಹೌದು. ಥ್ಯಾಂಕ್ ಯು ಸರ್. ನಮಸ್ಕಾರ.